ಇದ್ರ ಬಗ್ಗೆ ದಿನನಿತ್ಯ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅಫ್ತಾಬ್ನ ಮನಸ್ಥಿತಿ, ಆತ ಮಾಡಿದಂತ ಕ್ರೈಮ್, ಶ್ರದ್ಧಾಳನ್ನ ಹೆಂಗ್ ಕೊಂದ ಅಂತ ಪ್ರತಿದಿನಾನು ಒಂದಿಷ್ಟು ಟ್ವಿಸ್ಟ್ಗಳು ಈ ಕೇಸಲ್ಲಿ ಸಿಗ್ತಾ ಇದೆ. ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಸರ್, ಸೊ ಈ ತರ ಪ್ರಕರಣಗಳು ಆದಾಗ ಯಾರು ಈ ಕೊಲೆ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡಕ್ಕೆ ಇಲ್ಲಿ ನಾವು ನೋಡ್ತಾ ಹೋದ್ರೆ ಒಂದು 6 ತಿಂಗಳು ಹಿಡಿತು. ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ತು, ಅದಾದ್ಮೇಲೆ ಶುರುವಾಯಿತು ಇನ್ವೆಸ್ಟಿಗೇಷನ್. ಸೊ ಈ ತರ ಫೈಂಡ್ ಔಟ್ ಮಾಡೋದು ಚಾಲೆಂಜ್ ಹೇಗಾಗಿರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಇಲ್ಲಿ ಯಾವುದೇ ಪ್ರಕರಣ ಎಷ್ಟು ಬೇಗ ರಿಪೋರ್ಟ್ ಆಗ್ತದೆ ಅಂತ ಅನ್ನೋದು ಬಹಳ ಮ್ಯಾಟರ್ ಇರ್ತದೆ. ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾವುದೇ ಪ್ರಕರಣಗಳಲ್ಲಿ ಪೊಲೀಸ್ ಠಾಣೆಗಳಿಗೆ ತನಿಖೆಗೆ ಬೇಕಾದಂತಹ ನಮ್ಗೆ ಅತ್ಯವಶ್ಯಕವಾಗಿ ಬೇಕಾದಂತಹದ್ದು ಏನು ಎವಿಡೆನ್ಸಸ್ಗಳು ನಾಶ ಆಗೋಕ್ ಮೊದಲೇ ಪೊಲೀಸರ ಕೈಗೆ ಬೇಗ ಅದು ಪತ್ತೆ ಆಗ್ತಕ್ಕಂಥದ್ದಾದಾಗ ಆ ಕೇಸ್ನ ಒಂದು ತಾತ್ವಿಕ ಒಂದು ಕಡೆಗೆ ನಾವು ತಗೊಂಡೋಗ್ಬೋದು. ಇಲ್ಲಾಂದ್ರೆ ಹೀಗೆ ಅದು ಆಲ್ಮೋಸ್ಟ್ ಈಗಾಗಲೇ 6 months ಆಗಿದೆ, ಅವನ ಮನೆಯಲ್ಲಿ ಕತ್ತರಿಸಿದ್ದಾನೆ, ತುಂಡು ಮಾಡಿದ್ದಾನೆ, ಅದನ್ನ ತಗೊಂಡೋಗ್ಬಿಟ್ಟೆಲ್ಲ ಬೇರೆ ಕಡೆ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಸಾಕಿದ್ದಾನೆ, ಅದೆಲ್ಲ ಡ್ರೈ ಆಗಿರ್ತದೆ. ಅದಾದ್ಮೇಲೆ ಒಂದ್ 5-6 ತಿಂಗಳಾದ್ಮೇಲೆ ಅವ್ನು ಸಿಕ್ಕಿದ್ದಾನೆ, ಅವ್ನು ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಕನ್ಫೆಸ್ ಮಾಡ್ಕೊಂಡು ನಾನು ಈಗೆಲ್ಲ ಮಾಡಿದೀನಿ ಅಂತ ತಿಳಿಸಿರ್ತಕ್ಕಂಥ ವಿಚಾರ ಬಂದ ತಕ್ಷಣ ಪೊಲೀಸವ್ರುಗಳದ್ದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬೇಕಾಗುತ್ತೆ ಆ ಸಮಯದಲ್ಲಿ. ಒಂದೇನಾಗುತ್ತೆ, ಅವನ ಮನಸ್ಥಿತಿ ಯಾಕೆ ಹಿಂಗೆ ಅವಳನ್ನ ಡಿಸ್ಪೋಸ್ ಮಾಡ್ದ ಅನ್ನುವಂಥದ್ದು ಒಂದು. ಎರಡನೇದು ಈ ಮನಸ್ಥಿತಿ ಅವನು ಅಂತ. ಮೂರನೇದು ಈ ಹಿಂದೆ ಏನಾದ್ರೂ ಈ ತರ ಪ್ರವೃತ್ತಿಯ ಉಳ್ಳವನಾಗಿದ್ದಾನೆ ಅವನು ಅಂತ ಅನ್ನುವಂಥದ್ದನ್ನ ಕಂಡುಹಿಡಿಯುವಂಥದ್ದು ಮಹತ್ತರವಾದಂತಹ ಜವಾಬ್ದಾರಿ ಪೊಲೀಸರಿಗಿರ್ತದೆ. ಇದೊಂದೇ ಒಂದ್ ಕೇಸು, ಇಷ್ಟೇ ಬಿಡು, ಇದಾಯ್ತು, ತಲೆ ಸಿಕ್ಬಿಡ್ತು, ಕಳ್ಸ್ಕೊಟ್ಬಿಡೋಣ ಅನ್ನುವಂಥದ್ದಲ್ಲ ಇದು ಅನರ್ತ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಇಂಥ ಕೇಸಸ್ಗಳಲ್ಲಿ ಹೀಗೆ ಬಿಟ್ಟು ಕಳಿಸ್ಬಿಟ್ರೆ ಹಲವಾರು ಕೇಸಸ್ಗಳು ಊತೋಗ್ಬಿಡ್ತವೆ, ಅವು ಹೊರಗಡೆ ಬರುದಿಲ್ಲ. ಆ ಕಾರಣಕ್ಕೋಸ್ಕರನೇ ಈ ಕೇಸು ಮತ್ತೆ ಹಿಂದೆ ಏನಾದ್ರು ಮಾಡಿದಾನ ಅನ್ನುವಂತ ಕೇಸಸ್ಗಳನ್ನ ಪತ್ತೆ ಮಾಡುವಂತದ್ದೇ ಪೊಲೀಸರ ಒಂದು ಚಾಲೆಂಜು. ಇಲ್ಲ ಅಂದ್ರೆ ಕೆಲವಷ್ಟು ಕೇಸಸ್ಗಳೆಲ್ಲ ನಾರ್ಕೋ ಟೆಸ್ಟ್ ಇದಕ್ಕೆ ಯೂಸ್ಫುಲ್ ಆಗುತ್ತಾ? ಮತ್ತೊಂದು ಪ್ರಶ್ನೆ ಸರ್, ನೀವಂದ್ರೆ 6 ತಿಂಗಳಾಗಿದೆ, ಆತ 35 ಪೀಸ್ ಮಾಡಿದ್ದ, ಕೆಲವೊಂದು ಪೀಸ್ ಗಳಿಗೆ ಸಿಕ್ಕಿದೆ, ಕೆಲವೊಂದು ಕೇಸಲ್ಲಿ ಸಾಕ್ಷ್ಯ ನಾಶನೇ ಆಗೋಗ್ಬಿಟ್ಟಿರುತ್ತೆ. ಬಟ್ ಈತ ಕೆಲವೊಂದು ದೇಹದ ಪೀಸಸ್ ಗಳನ್ನ ಫ್ರಿಜ್ ನಲ್ಲಿ ಇಟ್ಟಿದ್ದ. ಸೊ ಈ ಕೇಸ್ನ ತನಿಖೆ ದೃಷ್ಟಿಯಿಂದ ನೋಡೋದಾದ್ರೆ, ಸಾಕ್ಷ್ಯ ಸಂಗ್ರಹದ ಬಗ್ಗೆ ಮಾತಾಡೋದಾದ್ರೆ ಸರ್, ನಾವು ಈ ಕೇಸಲ್ಲಿ ಮೊದಲನೇದಾಗಿ ಪ್ರಪ್ರಥಮವಾಗಿ ಏನ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ, ಇವಾಗ ಬಾಡಿಗೆ ಸಂಬಂಧಪಟ್ಟಂತದ್ದು ಏನಾದ್ರೂ ಸಿಕ್ತಾ, ಬಾಡಿ ಸಿಕ್ಕಿದ್ರೆ ಏನ್ ಸಿಕ್ಕಿದೆ, ಬಾಡಿ ಐಡೆಂಟಿಫಿಕೇಶನ್ ಪಾರ್ಟ್ ಗಳೇನಾದ್ರು ಸಿಕ್ಕಿದ್ಯಾ, ಅದು ಸಿಕ್ಕಿದ್ರೆ ಅದನ್ನ ಕ್ಯಾನ್ ವಿ ಐಡೆಂಟಿಫೈಡ್ ದಟ್ ಇಸ್ ಎ ಹ್ಯೂಮನ್ ಬಾಡಿ. ಮೊದಲನೇದು. ಒಂದ್ ವೇಳೆ ಈ ಪಟಾಲ್ ಅದಲ್ಲ ಅಂದ್ರೆ, ಬಾಡಿಗೆ ಸಂಬಂಧಪಟ್ಟಂತ ಪಾರ್ಟ್ ಗಳಲ್ಲ ಅಂದ್ರೆ, ಟಿಶ್ಯೂಸ್ ಏನಾದ್ರು ಸಿಕ್ಕಿದೆ ಅಂದ್ರೆ ದೆನ್ ಅದು DNA ಪ್ರೊಫೈಲ್ ಹೋಗ್ಲೇಬೇಕಾಗುತ್ತೆ, DNA ಪ್ರೊಫೈಲ್ ಪ್ರೂವ್ ಆಗ್ಬೇಕಾಗ್ತದೆ. ವೈಲ್ ಯು ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಟೈಪ್ ಆಫ್ ಚಾಲೆಂಜಬಲ್ ಕೇಸಸ್, ತನಿಖಾಧಿಕಾರಿ ಎಲ್ಲೋ ಒಂದ್ ಕಡೆಗೆ ಒಂದ್ ಸ್ವಲ್ಪ ಶಟ್ ಆಗ್ತಾನೆ, ಅಂದ್ರೆ ಭಯ ಬರೋಕ್ ಶುರು ಆಗ್ತದೆ. ಏನಪ್ಪಾ ಇದು ದಸ್ತಗಿರಿ ಮಾಡಿದ್ದಾನೆ, ಜಸ್ಟ್ ಬಿಕಾಸ್ ಆಫ್ ಇಸ್ ವಾಲಂಟರಿ ಸ್ಟೇಟ್ಮೆಂಟ್ ಇಂದ ಮಾಡಿರ್ತೀವಿ, ಮತ್ತೆ ಅದರ್ ದಾನ್ ಬೇರೆ ಇನ್ನೇನು ನಮ್ಗೆ ಎವಿಡೆನ್ಸಸ್ ಇರುವುದಿಲ್ಲ. ನಮ್ಗ್ ಒಂದ್ ಕಡೆ ಅವಳು ಇನ್ನೂ ಬದುಕಿದ್ದಾಳೆ ಅಂತ ಅನ್ನುವಂತಹ ಒಂದು ಚಾಲೆಂಜಸ್ ಅಲ್ಲೇ ನಾವು ಈ ಕೇಸ್ನ ಪತ್ತೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಯಾಕೆ ಅಂತಂದ್ರೆ ಇವಳು ಫಿಸಿಕಲ್ ಬಾಡಿನೂ ಸಿಕ್ಕಿರುದಿಲ್ಲ, ಮತ್ತೆ ಫಿಸಿಕಲ್ ಆಗಿ ನೋಡಿರುವಂತಹ ಟಿಶ್ಯೂಸ್ ಗಳು ಸಿಕ್ಕಿರುದಿಲ್ಲ, ಬೇರೆ ಯಾವುದೋ ಒಂದಷ್ಟು ಮಾಂಸದ ತುಂಡುಗಳು ಸಿಕ್ಕದಾದ ತಕ್ಷಣ ಆನ್ ದಿ ಬೇಸಿಸ್ ಆಫ್ ದಟ್ ವಿ ಅರೆಸ್ಟೆಡ್ ದಿಸ್ ಫೆಲೋ ಅಂಡ್ ಟುಕ್ ಹಿಮ್ ಎ ಕಸ್ಟಡಿಗೆ ತಗೋಬಿಡ್ತೀವಿ. ತಗೊಂಡಾದ ತಕ್ಷಣ ಏನಾಗುತ್ತೆ, ಅದನ್ನ ಇಮಿಡಿಯೇಟ್ ಆಗಿ DNA ಗಳು ಮಾಡಿಸಿ ಅಟ್ಲೀಸ್ಟ್ ವೆದರ್ ಶಿ ಈಸ್ ಶ್ರಾದ್ದನ ಅಲ್ವಾ ಅವ್ರ ಸಂಬಂಧಪಟ್ಟಂತದ್ದು ಒಂದು ಪ್ರೊಫೈಲ್ ಆದಾಗ ಒಂದು ಲೆಕ್ಕಕ್ಕೆ ಆ ಮನುಷ್ಯ ಅಟ್ಲೀಸ್ಟ್ ಒಂದು ವಿನೋರ್ ಆಗ್ತಾರೆ. ಹೌದು, ಈ ಬಾಡಿ ಸಿಕ್ಕಿರ್ತಕ್ಕಂಥ ಟಿಶ್ಯೂಸ್ ಗಳು ಶ್ರದ್ಧಾ ಅದು ಅಂದ್ರೆ ಸಾಯ್ಸಾಕಿದ್ದಾನೆ, ಅವಳದೇ ಟಿಶ್ಯೂ ಅಂತ ಅನ್ಬಿಟ್ಟು ಅಂತ. ಅಲ್ಲಿವರೆಗೂ ಸಹ ತನಿಖಾಧಿಕಾರಿ ಬಹಳ ಇದರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅಲ್ಲೇ ಇರ್ತಾರೆ. ಅದೇ ಇಂಥ ಸಮಯದಲ್ಲಿ ಒಂದ್ ನಿಮಿಷ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಅಂದ್ರೆ ಇಂಥ ಒಂದು ಸಮಯದಲ್ಲಿ ಒಂದು ಪ್ರಮುಖವಾದಂತ ಪ್ರಶ್ನೆ ಮೂಡುತ್ತೆ ಸರ್. ಏನಂದ್ರೆ ಇವಳ ವಿಚಾರಕ್ಕೆ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತೇಳಿ ಯಾವಾಗ ಅವಳ ಫ್ರೆಂಡ್ಸ್ ಇನ್ಫಾರ್ಮ್ ಮಾಡ್ತಾರೆ ತಂದೆಗೆ, ಯಾಕಂದ್ರೆ ಅವಳು ಮನೆಯನ್ನ ತೊರೆದು ಹೋಗಿರ್ತಾಳೆ, ನನಗೆ ನಿಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಹೋಗಿರ್ತಾಳೆ, ಅದಾದ್ಮೇಲೆ ತಂದೆ ಜೊತೆಯಲ್ಲೇ ಸಂಪರ್ಕದಲ್ಲಿ ಇರೋದಿಲ್ಲ. ಆದ್ರೆ ಯಾವಾಗ 2-3 ತಿಂಗಳುಗಳ ಕಾಲ ಅವಳು ಫೇಸ್ಬುಕ್ ಅಲ್ಲಿ ಅಥವಾ ಅವಳ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಆಗೋದಿಲ್ಲ, ಕಾಲ್ ಸ್ವಿಚ್ ಆಫ್ ಬರೋಕೆ ಶುರು ಆಗುತ್ತೆ, ಸ್ನೇಹಿತರು ಹೇಳ್ತಾರೆ, ಅವಾಗ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಂತ ಒಂದು ಸಂದರ್ಭ. ಹೀಗಾಗಿ ನಾವಿಲ್ಲಿ 2 ವಿಚಾರಗಳನ್ನ ಒಂದು ನೋಡೋದಾದ್ರೆ ಸರ್, ಮೊದಲನೇದಾಗಿ ಸಮಯ ಆಲ್ರೆಡಿ 6 ತಿಂಗಳು ಕಳೆದು ಹೋಗಿದೆ, ಏನಾದ್ರೂ ಇನ್ನೂ ಹೆಚ್ಚಿನ ಸಮಯ ತೆಗೆದುಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಾಕ್ಷ್ಯಾಧಾರವನ್ನ ಕಲೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ, ಈಗ ಆತ ನಾಳೆ ಏನಾದ್ರೂ ಕೋರ್ಟ್ ನಲ್ಲಿ ನನಗೆ ಪೊಲೀಸರಲ್ಲಿ ನನಗೆ ಹಿಂಸೆಯಿಂದ ಕೊಟ್ಟರು ಅಥವಾ ಪೊಲೀಸರು ನನಗೆ ಥಳಿಸಿದ್ರಿಂದ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಪಿಕೊಂಡಿದ್ದೀನಿ, ಆದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಏನಾದ್ರೂ ಉಲ್ಟಾ ಹೊಡೆದಂತ ಸಂದರ್ಭದಲ್ಲಿ ಆತ, ಯಾಕಂದ್ರೆ ಈಗ ಆತ ಮರ್ಡರ್ ಮಾಡೋಕೆ ಬಳಸಿದಂತ ವೆಪನ್ ಇನ್ನೂ ಸಿಕ್ಕಿಲ್ಲ, ಮೊಬೈಲ್ ಇನ್ನೂ ರಿಟ್ರೀವ್ ಆಗಿಲ್ಲ, ಅಥವಾ ಈಗ ಕೆಲವು ಮೂಳೆಗಳು ಸಿಕ್ಕಿದಾವೆ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಆ ಮೂಳೆ ಶ್ರದ್ಧಾಂಧಿ ಅಂತ ಹೇಳುವಂತ ಸನ್ನಿವೇಶ ಕೂಡ ಇಲ್ಲ. ಹೀಗಾಗಿ ಇದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಒಬ್ಬ ತನಿಖಾಧಿಕಾರಿಗೆ ಅಂತ. ಹೌದು, ಅದಕ್ಕೋಸ್ಕರನೇ ಇದು ಬಹಳ ಚಾಲೆಂಜಸ್ ಇರೋಕ್ಕೋಸ್ಕರನೇ ಅವರು ಇಮಿಡಿಯೇಟ್ ಆಗಿ ನಾರ್ಕೋ ಅನಾಲಿಸಿಸ್ ಬಂದಿದ್ದಾರೆ.
ಯಾವಾಗ ಈ ಒಂದು ಸಿರಂ ಬರ್ತಾರವರು ಸಿರಂ ಟ್ರೂತ್ ಬಂದ ತಕ್ಷಣನೇ ಅಲ್ಲಿ ಇವರೆಲ್ಲೋ ಒಂದ್ ಸ್ವಲ್ಪ ಅವರು ಭಯ ಬೀಳ್ತಾ ಇದಾರೆ ಅಂತ ಅನ್ಬಿಟ್ಟು ಅಂತ ಅವನ್ನ ಇಷ್ಟ ಬೇಗನೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ತರುವಂತದ್ದೇನಿಲ್ಲ. ಇಂಥ ಕೇಸಸ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವನು ಏನು ವ್ಯವಸ್ಥಿತವಾಗಿ ಸಂಚು ನಡೆಸಿ ವ್ಯವಸ್ಥಿತವಾಗಿ ಅವಳನ್ನ ಕೊಂದು ಬಾಡಿ ಡಿಸ್ಪೋಸ್ ಮಾಡಿರ್ತಕ್ಕಂಥದ್ನ 100ಕ್ಕೆ 100ರಷ್ಟು ಕನ್ಫರ್ಮ್ ಮಾಡ್ಕೊಳ್ಳುವಂತ ಜವಾಬ್ದಾರಿ ತನಿಖಾಧಿಕಾರಿದಾಗಿರುತ್ತೆ. ಸುಮ್ಮನೆ ಆಗಿ ಅವ್ನು ಹೇಳ್ದ ನಾವು ಅರೆಸ್ಟ್ ಮಾಡ್ದೋ ಆತರ ಅಲ್ಲ ಕೇಸ್ ಇದು. ಇದನ್ನ ಯಾವುದೇ ಒಂದು ಕೇಸಲ್ಲಿ ಮಾಡ್ತಾ ಇರುವಂತ ಸಮಯದಲ್ಲಿ ನಾವು ಯಾವುದೇ ಒಬ್ಬ ಮನುಷ್ಯನ ದಸ್ತಗಿರಿ ಮಾಡ್ಕೊಳ್ತಾ ಇದೀವಿ ಅಂತ ಅನ್ನುವಂತಾದಾಗ ನಮ್ಗೆ ವೈಟಲ್ ಇನ್ವೆಸ್ಟಿಗೇಷನ್ಸ್ಗೆ ವೈಟಲ್ ಪಾರ್ಟ್ ಆಫ್ ಎವಿಡೆನ್ಸಸ್ ನಮ್ಗೆ ಸಿಗ್ಲೇಬೇಕು. ಅದನ್ನ ದಸ್ತಗಿರಿ ತಗೊಂಡಾದ್ಮೇಲೆ ಇಲ್ಲ ಏನೂ ಇಲ್ಲ ಒಂದ್ ಯಾವ್ದು ಇಲ್ಲ ಸುಳ್ಳು ಹೇಳ್ದ ನಾವು ಕಳ್ಸಿಕೊಟ್ವಿ ಅಂತ ಅನ್ನುವಂಥದ್ದು ಆದಾಗ್ಲೂ ಸಹ ನಾವು ಅದಕ್ಕೆ ಅತ್ಯಂತ ಬೆಲೆ ತೆರಬೇಕಾಗ್ತದೆ ಇಂತ ಬಹಳ ಪ್ರಮುಖ ಪ್ರಕರಣಗಳಿಂದ. ಅದರಿಂದ ಬಹಳ ಅತ್ಯಂತ ಜಾಗೃತೆಯಿಂದ ಇಂಥ ಕೇಸಸ್, ಯಾಕೆಂದ್ರೆ ಇದು ದಿಸ್ ಈಸ್ ಎಡ್ಜ್ ಮೇಲೆ ನಡೆಯುವಂತದ್ದು, ಇದು ಸೋರ್ಡ್ ಎಡ್ಜ್ ಮೇಲೆ ಬಹಳ ಹುಷಾರಾಗಿ ಕೇಸ್ ಪತ್ತೆ ಮಾಡ್ಬೇಕಂತದ್ದು ಇದೆ. ಮತ್ತೆ ನಮಗೇನಾಗ್ತದೆ, ಅವಳು ಶ್ರದ್ಧಾ ಏನಿದ್ದಾಳಲ್ಲ, ಅವಳು ಯೂಸ್ ಮಾಡಿದ್ನಲ್ಲ ಮೊಬೈಲು, ಆ ಮೊಬೈಲ್ ನೆಕ್ಸ್ಟ್ ಡೇ ಇಂದಾನೇ ಆಗ್ಲಿ ನೆಕ್ಸ್ಟ್ ಮೊಮೆಂಟ್ ಇಂದಾನೇ ಆಗ್ಲಿ ಗ್ರಾಫ್ ಗೊತ್ತಾಗ್ಬಿಡ್ತದೆ. ಹೌ ಶಿ ಹಾಸ್ ಕನೆಕ್ಟೆಡ್ ವಿತ್ ಸಮ್ ಅದರ್ ಈಸ್ ಓನ್ ಕಿಂಗ್ಡಮ್ ಅಂದ್ಬಿಟ್ಟಂತ. ಆಫ್ಟರ್ ದಟ್ ದಿಸ್ ಅಫ್ದಾಬ್ ಏನಿದಾನೆ, ಅಫ್ದಾಬ್ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ದ ಈ ಫೋನ್ ನ ಅವಳದು ಅಂತ ಪ್ರಿಟೆಂಡ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದ ಸೋಷಿಯಲ್ ಮೀಡಿಯಾ ಮತ್ತೆ ಅದನ್ನೆಲ್ಲಾನು ಅನ್ನುವಂತ ಗ್ರಾಫು ಸಹ ನಮ್ಗೆ ಗೊತ್ತಾಗ್ತದೆ. ಅದರಿಂದ ಏನು ಸಮಸ್ಯೆ ಏನಾಗೋದಿಲ್ಲ. ವಿ ಕ್ಯಾನ್ ಈಸಿಲಿ ಐಡೆಂಟಿಫೈಡ್ ಸಚ್ ಅಂಡ್ ಸಚ್ ಡೇ ದಿಸ್ ಗರ್ಲ್ ಈಸ್ ಡಿಸ್ಕನೆಕ್ಟೆಡ್ ವಿತ್ ಸೋಷಿಯಲ್ ಮೀಡಿಯಾ ಅಂಡ್ ದಿಸ್ ಕಾಲ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಅದು ಕ್ಲಿಯರ್ ಕಟ್ ಆಗಿ ಯಾವ ಡೇಟ್ ಇಂದ ಅನ್ನುವಂಥದ್ದು ನಮಗೆ ಮೊಬೈಲ್ ಫೋರೆನ್ಸಿಕ್ ಇಂದ ಮತ್ತೆ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಗಳಿಂದ ಸಿಕ್ಬಿಡ್ತದೆ. ಅದಾದ್ಮೇಲೆ ಇವ್ನು ಡಿಸ್ಪೋಸ್ ಮಾಡಿರ್ತಕ್ಕಂಥದ್ದು ಸಂಬಂಧಪಟ್ಟದ್ದು ನಮಗೆ ಮೊದಲನೇದು ಇಂಪಾರ್ಟೆಂಟ್ ಜಯ ವಿನೋ ಅಂತ ಅಂದ್ರೆ ಅವ್ರದ್ದು ನಮಗೆ ಆಗ್ಲೇಬೇಕಾಗ್ತದೆ. ಅದ್ರಲ್ಲಿ ಏನು ತಲೆನೇ ಸಿಗ್ಬೇಕು ಅಂತೇನಿಲ್ಲ, ಬೇರೆ ಇನ್ನೇನು ಸಿಗ್ಬೇಕು ಅಂತಿಲ್ಲ. ಈಗ ಅವೈಲೇಬಲ್ ಮೆಟೀರಿಯಲ್ ಏನ್ ಸಿಕ್ಕಿದ್ದು ಅದರಲ್ಲೇ DNA ಪ್ರೊಫೈಲ್ ಆಗಿ ಎಸ್ ಈ ಶ್ರಾದ್ದ ಅಂತ ಬಂದ್ರೆ ಆವಾಗ ಈ ಬೇರೆ ಏನೆಲ್ಲ ಮಾಡೋದಕ್ಕೆ ತನಿಖಾಧಿಕಾರಿಗೆ ಒಂದು ಶಕ್ತಿ ಬರ್ತದೆ. ಎಸ್ ಆತ್ಮಸಾಕ್ಷಿ ಸರಿಯಾಗಿ ಅವ್ರಿಗೆ ಎಸ್ ಕರೆಕ್ಟ್ ಆಗಿ ಮಾಡಿದೀವಿ, ಎಸ್ ಈಸ್ ಬಿಲಾಂಗ್ಸ್ ಟು ಶ್ರದ್ಧಾಸ್ ಟಿಶ್ಯೂಸ್ ಅಂತ ಅನ್ಬಿಟ್ಟು ಬರುತ್ತೆ. ಅದಕ್ಕೆ ಭಯ ಬೀಳ್ತಾರೆ ಪೊಲೀಸರಿಗೆ. ನಾನೇ ತನಿಖಾಧಿಕಾರಿ ಆದ್ರೂ ಅದಕ್ಕೆ ಭಯ ಬೀಳ್ತೀನಿ ನಾನು. ಯಾವ್ದೋ ಸಿಕ್ಕಿ ಏನೋ ಮಾಡಿ ನಮ್ಮನ್ನ ಬದ್ನಾಮ್ ಮಾಡುವಂತ ಜನ ಬೇಕಾದಷ್ಟು ಜನ ಇದ್ದಾರೆ ಸೊಸೈಟಿನಲ್ಲಿ. ನಮ್ಮನ್ನ ಬೇರೆ ಬೇರೆ ಕಡೆ ತಗೊಂಡೋಗಿ ಹಳ್ಳಕ್ಕೆ ತಳ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ಇದೇ ತರ ಬೇಜಾನ್ ನಮಗೂ ಮಾಡಿದ್ದಾರೆ. ಮಾಡಿ ನಾವು ಅದನ್ನೆಲ್ಲ ವಿನೋರಾಗಿ ಕೇಸಸ್ಗಳನ್ನ ಮಾಡಿರ್ತಕ್ಕಂಥದ್ದು ಉಂಟು. ನಮ್ಮನ್ನ ಮಂಗರು ಮಾಡೋದಕ್ಕೆ ಬೇಕಾದಷ್ಟು ಉಪಯೋಗಗಳನ್ನ ಮಾಡ್ತಾರೆ ಇವನು. ಯಾಕಂದ್ರೆ ಈ ಕೆಲಸ ಮಾಡಿರ್ತಕ್ಕಂಥವನು ಬೇರೆ ಬೇರೆ ಏನೆಲ್ಲ ಮಾಡ್ಬೋದು. ಅವನು ಬೇರೆ ಇನ್ಯಾವುದೋ ಟಿಶ್ಯೂಸ್ಗಳು ತಗೊಂಡೋಗಿ ಸಾಕ್ಬಿಟ್ಟು ಇದನ್ನೆಲ್ಲ ತಗೊಂಡೋಗಿ ಸುಟ್ಟಾಕೋ, ಇನ್ನೆಲ್ಲೋ ಏನೋ ಬರಿ ಮಾಡೋ ಏನೋ ಮಾಡ್ಬಿಟ್ಟಿರುವಂತದ್ದು ಇರ್ತದೆ. ಈ DNA ರಿಪೋರ್ಟ್ ಬರುವವರೆಗೂನು ಇದು ಅತ್ಯಂತ ಕ್ಲಿಷ್ಟಕರವಾದಂತ ಪರಿಸ್ಥಿತಿ ಕೇಸ್ ಇದು. ಇದನ್ನ ನಾವು ಇದು ಮಾಡುವಷ್ಟೊತ್ತಿಗೆ ಅದಕ್ಕೋಸ್ಕರ